ಅದಕ್ಕೆ ಎಲ್ಲಿ ಕೈ ಕೊಡಿ. ಯಾಕೆ? ಅಯ್ಯೋ ಕೈ ಕೊಡಿ ಅಂದ್ರೆ ಕೊಡಬೇಕು. ಅದ್ ರಂಗೋಲಿ ಕೈ. ಈ ರಂಗಿನ ರಂಗೋಲಿ ಕೈನೇ ನಾನು ಕೇಳ್ತಾ ಇರೋದು. ಸಾಕ್ಷಾತ್ ಶಾರದಾದೇವಿ ಕೈ ಇದ್ದ ಹಾಗೆ ಇದೆ. ಅದ್ಯಾಕೆ? ಅದು ನಮ್ ಕ್ಲಬ್ ನಲ್ಲಿ ರಂಗೋಲಿ ಕಾಂಪಿಟಿಷನ್ ಇದೆ. ಅದಕ್ಕೆ ಜಡ್ಜ್ ಆಗಿ ನೀವೇ ಬರ್ಬೇಕು. ನಾನ್ ನಿಮ್ ಮನೆ ಸೊಸೆ ಅನ್ನೋದ್ ಮರ್ತೋದಾ? ಅಲ್ಲ, ನಿಮ್ ಕ್ಲಬ್ ನಾಗಿರೋ ಗಂಡಸ್ರೆಲ್ಲ ನೀರ ಕುಪ್ಸ ತಟ್ಕೊಂಡು ರಂಗೋಲಿ ಹಾಕ್ತಾರಾ? ನಮ್ ಕ್ಲಬ್ ನಲ್ಲಿ ಗಂಡಸ್ರಲ್ಲ ಅದಕ್ಕೆ ರಂಗೋಲಿ ಹಾಕೋರು ಅವ್ರ ಅಕ್ಕ ತಂಗಿಯರು. ಹಂಗಾರೆ ಅಲ್ಲಿಗ್ ಬರೋರೆಲ್ಲ ಹೆಂಗುಸ್ಬಿಡ್ತಾನೆ? ನೀನೇನು ಹೆಚ್ಚಿಗೆ ಮಾತಾಡಬೇಡ, ದಯವಿಟ್ಟು ನನ್ ಜೊತೆ ಬಂದ್ಬಿಡು. ಅಯ್ಯೋ, ನಿಮ್ ಮನೆ ಬೋದ್ಬಿಟ್ರೆ? ನೀನ್ ಏನು ಯೋಚನೆ ಮಾಡ್ಬೇಡ ಅದಕ್ಕೆ, ನಾನೇ ನಿನ್ ಜೊತೆ ಇದ್ದು ನೀನ್ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡ್ ಬಂದ್ ಬಿಡ್ತೀನಪ್ಪ. ಅಣ್ಣ ನಾನೇ ಹೇಳ್ತೀನಿ. ಅದಕ್ಕೆ ಪ್ಲೀಸ್ ಅದಕ್ಕೆ ಒಪ್ಪು. ಅದಕ್ಕೆ ಸರಿ, ನಮ್ಮ ಅತ್ತಿಗೆ ಒಪ್ಕೊಂಡ್ಬಿಟ್ರು. ಅದಕ್ಕೆ ಏನಕ್ಕೆ ಇರ್ಲಿ, ಈ ರಂಗೋಲಿ ಬಿಟ್ಟವ್ರು ಯಾರು? ಇದು ನಂಬರ್ 16 ಅವ್ರದ್ದು. ಅದಕ್ಕೆ ನಿಮ್ ರತ್ನಾಡ ಅದ್ಯಾರು? ಒಂದ್ ನಿಮಿಷ ಕರ್ಕೊಂಡ್ ಬರ್ತೀನಿ. ನೋಡಿ ಶ್ರೀಲಕ್ಷ್ಮಿ ಅವರೇ, ರಂಗೋಲಿ ಕಾಂಪಿಟೇಷನ್ ಫಸ್ಟ್ ಪ್ರೈಸು ನಿಮ್ಗೆ ಬಂದಿದೆ. ಆದ್ರೆ ನಮ್ಮ ಒಪ್ಪಂದದ ಪ್ರಕಾರ ಆ ಕಪ್ನ ನಮ್ ದೇಹ ತಗೋತಾರೆ. ಆಮೇಲೆ ನಿಮ್ಗೆ ಕೊಡಿಸ್ತೀನಿ, ಓಕೆನಾ? ಹಾಗೆ ಆಗ್ಲಿ. ಥ್ಯಾಂಕ್ ಯು. ಮೊದಲು ಕರ್ಕೊಂಡು ಹೋಗೋರು. ಬನ್ನಿ ಬನ್ನಿ ದೇಹ, ಬನ್ನಿ 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 ಬನ್ನಿ. ಅದಕ್ಕೆ ಇವರೇ ನಂಬರ್ 16 ಈ ರಂಗೋಲಿ ಹಾಕ್ತವ್ರು. ನಮಸ್ಕಾರ. ನಮಸ್ಕಾರ. ಈ ರಂಗೋಲಿ ನೀನೇನ ಬಿಟ್ಟಿದ್ದು? ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ನಿಮ್ಗೆ ಕಷ್ಟಪಟ್ಟು ಕಲ್ತಿದ್ದೀನಿ. ಮುರಳಿ, ಏನಕ್ಕೆ ಈ ರಂಗೋಲಿ ತುಂಬಾ ಚಂದಾಗೈತೆ. ಇದು ಆತುರದಲ್ಲಿ ಹಾಕಿದ್ದು, ನಿಧಾನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿದೆ. ಇದಕ್ಕೆ ಫಸ್ಟ್ ಪ್ರೈಸ್. ಹೌದು ಅದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಮುರಳಿ, ಒಂದ್ಸಲ ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡ. ಆಗ್ಲಿ ಅದಕ್ಕೆ ನಡೀರಿ ಮನೆ ಹೋಗೋಣ, ಆಮೇಲೆ ನಮ್ಮ ಅಣ್ಣ ನಮ್ಗೆ ಬೈತಾರೆ. ನಮ್ಮ ಮನೆಗೆ ಒಂದ್ಸಲ ಬಾಮ್ಮ ತಿನ್ನಮ್ಮ. ನಡಿ. ನಿನ್ ತಮ್ಮಂಗೆ ರತ್ನದ ರಂಗೋಲಿ ಅಂತ ಒಂದ್ ಹೆಣ್ಣು ನೋಡ್ಬಿಡ್ತೀನಿ. ಅಬ್ಬಬ್ಬಬ್ಬಾ, ನಿನ್ ರಂಗೋಲಿ ರಂಪ ಸಾಕು. ಈವಾಗ್ಲೇ ನೀನ್ ಈ ರೂಮ್ ನಲ್ಲಿ ಹಾಕಿರೋ ರಂಗೋಲಿ ನೋಡ್ತಾ ಇದ್ರೆ ನನಗೆ ಹುಚ್ಚಿಡಿಯೋದೊಂದೇ ಬಾಕಿ. ಇದ್ರ ಜೊತೆಗೆ ಇನ್ನೊಬ್ಬ ರಂಗೋಲಿ ರಂಗಮ್ಮ ಬರೋದ್ ಬೇಡ ತಾಯಿ. ಯಾನ್ರಿ, ನಿಮಗ್ ರಂಗೋಲಿ ಮೈ ಮೇಲೆ ಗೊತ್ತಿಲ್ಲ ಅನ್ಸ್ತೈತೆ. ಲಕ್ಷ್ಮಿ ರಂಗೋಲಿ ವಸ್ತು ದಾಟ್ ಹೋಗಕ್ಕಿಲ್ಲ ರೀ. ರಂಗೋಲಿ ಇರೋ ಜಾಗದಾಗೆ ಸಂತೋಷ ತುಂಬಿಕೊಂಡಿರ್ತೈತೆ. ಆಹಾ, ಸಂತೋಷ. ಅಷ್ಟಲ್ಲದೆ ನಾನು ನಿನ್ ಹಳ್ಳಿ ಗುಗ್ಗು ಅಂತೇನೇನೆ. ಹಿಂದಿನ ಕಾಲದಲ್ಲಿ ಮನೆ ಮುಂದೆ ರಂಗೋಲಿ ಯಾಕೆ ಹಾಕ್ತಿದ್ರು ಗೊತ್ತಾ? ಮನೆ ಅಂಗಳದಲ್ಲಿರೋ ಪ್ಯಾರಾಸೈಟ್ಸ್ ನ ಅಟ್ರಾಕ್ಟ್ ಮಾಡಿ ಕ್ರಿಮಿಕೀಟಗಳು ಮನೆ ಒಳಗೆ ಬರ್ದೇ ಇರೋ ಮಾಡಕ್ಕೋಸ್ಕರ ಹಾಕ್ತಿದ್ರು. ಅದು ಕ್ರಿಮಿಕೀಟಗಳನ್ನ ನಾಶಪಡಿಸೋ ಮೆಡಿಸಿನ್ ಅಷ್ಟೇ. ಈಗಿನ ಕಾಲದಲ್ಲಿ ಅದ್ರ ಬದಲು ಒಂದಷ್ಟು ಫಿನಾಯಿಲ್ ಹಾಕಿದ್ರೆ ಆಯ್ತು. ಅದು ಬಿಟ್ಟು ಹೀಗೆ ಸೊಂಟ ನೋಯಿಸ್ಕೊಂಡು ಯಾಕೆ ಸಾಯ್ಬೇಕು ಹೇಳು? ಚೀಚಿ, ನನ್ ಸುಂದರವಾಗಿರೋ ರಂಗೋಲಿನ ಆ ಫಿನಾಯಿಲ್ಗೆ ಯಾಕೆ ಹೋಲಿಸ್ತೀರಾ? ನನ್ ರಂಗೋಲಿನ ನೀವ್ ಯಾವತ್ತಾನೇ ಮೆಚ್ಕೊಂಡಿದ್ದೀರಾ? ನನಗ್ ಕೆಲ್ಸ ಇದೆ, ನೀನ್ ಮಲ್ಕು. ಬನ್ನಿರ್ರಿ, ಲೈಟ್ ಹಾರಿಸ್ರಿ. ಆರ್ಸಿ ಅಂದ್ರೆ ಅದಕ್ಕ ಅಂದ್ರೆ ಇವತ್ತು ಬುಧವಾರ ಅಂದ್ರೆ ಶನಿವಾರದವರೆಗೂ ಮಾತಾಡೋ ಹಾಗಿಲ್ಲ. ಸುಮ್ಮನೆ ದಿಮ್ ತಬ್ಕೊಂಡು ಮಲಕು. ಏನು ಅಂದ್ರೆ ಇದಕ್ಕೂ ದಿನವಾರನ? ಏನೇ ಕಾವು ಕೊಡ್ತಾ ಇದೀಯಾ? ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೋಡು. ನಾನು ಡಾಕ್ಟರ್ ಕಡೆ, ಇದೆಲ್ಲ ನನಗೆ ಗೊತ್ತು. ಇಲ್ಲಿ ನೋಡು, ಇದು ರಕ್ತನಾಳಗಳು, ಇದಿದೆಯಲ್ಲ ಇದು ಮಾಂಸಖಂಡಗಳು, ಇಲ್ಲಿದೆ ನೋಡಿ ಇದು ಅಸ್ಥಿ ಪಂಜರ. ಇದೆಲ್ಲದ್ರ ಮೇಲಿರೋದು ತೊಗಲು ಅಂದ್ರೆ ಚರ್ಮ. ನಿಂದು ಎಮ್ಮೆ ಚರ್ಮ. ಅಯ್ಯೋ ನನ್ ಕರ್ಮ, ನಿಮ್ಮಂತ ಗಂಟುಗೆ ಅದ್ಯಾವ್ದ ಸಿನಿಮಾದಾಗ ತೋರಿಸ್ತಾರಲ್ಲ ಸಾರೆಕಾಯಿ, ಅದ್ ತಿನ್ನಿಸ್ಬೇಕಟ್ಟೆ. ಸೋರೆಕಾಯಿ ಇದೇನ್ ಮೆಡಿಸಿನ್ ಅಂತ ಹೇಳಿಲ್ವಲ್ಲ? ನಾನು ಹೇಳ್ತೀನಿ ಬರ್ರಿ. ಹೋಗ್ಲಿ, ಲೇಟರ್ ಆರ್ಸಿ. ಅಪ್ಪ ಅಪ್ಪ ಬಂದ್ರು. ಅಮ್ಮ, ಅಪ್ಪ ಬಂದ್ರು. ನೀವ್ ಅಪ್ಪ ಬಂದ್ರ? ಏನ ಅಪ್ಪ ಬಂದ್ರು? ಎಲ್ಲ ಅಲ್ಲಿ ನೋಡು. ಚಿಕ್ಕಮ್ಮ ಚಿಕ್ಕಮ್ಮ, ಅಪ್ಪ ಬಂದ್ರು. ದೊಡಮ್ಮ ದೊಡಮ್ಮ. ಏನು ಗೊತ್ತಿ? ಅಪ್ಪ ಬಂದ್ರು. ಹೇಳ್ಬಿಡಿ, ಎಲ್ಲ ಚೆನ್ನಾಗಿದ್ದೀರಾ? ಓ ಹೇಗ ಪಲ್ಪಿ, ಚೆನ್ನಾಗಿದ್ಯಾ? ಏನಾಗ್ ಬರ್ತಾ ಇದೆಯಾ? ಇದ್ರೊಳಗೆಲ್ಲ ಏನಿದೆ ಗೊತ್ತಾ? ಸ್ವೀಟು.
ಯಾವ ಸ್ವೀಟ್ಸ್ ಇಷ್ಟ? ತಂದಿಲ್ಲ. ಹೇಳು ಪ್ರಸಾದ್, ಚೆನ್ನಾಗಿದೆಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಅದಕ್ಕೆ. ನೋಡ್ತಾ ಇದ್ದಾಳೆ ಧರ್ಮಪತ್ನಿ, ನೋಡ್ತಾ ಇದ್ದಾಳೆ. ಓ ಇವಳು ನನ್ನ ಹೀಗೆ ನೋಡ್ತಾ ಇದ್ರೆ ನಾನು ಕೂತು ಬಿದ್ದು ಹೋಗ್ತೀನಿ ಅದಕ್ಕೆ. ಓಯ್ ಸುಮ್ಮನಿಗೆ ಮಾರಾಯರೆ, ಅದೆಂತ ನಿಮ್ಮದು ಹೀರ ಬುದ್ಧಿ? 3 ತಿಂಗಳಿಗೊಂದು ಕಾಗದ ಬರೆದುಂಟಲ್ಲೋ, ಇದು ನಿಮಗೆ ನ್ಯಾಯ ಅನ್ನಿಸ್ತದೋ? ಓ ಅದೆಲ್ಲ ಈಗ ಆಮೇಲೆ ಇಬ್ರು ರೂಮ್ ನಲ್ಲಿ ಚರ್ಚೆ ಮಾಡೋಣ. ಡೋಂಟ್ ವರಿ. ಪ್ರಯಾಣ ಎಲ್ಲ ಚಂದಾಗಾಯ್ತ್ರ ಭಾವನರ? ಅದು ಜೀಪ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ಬ್ರಿಡ್ಜ್ಗೆ ಬಾಂಬ್ ಬಿಟ್ಬಿಟ್ಟಿದ್ರು. ಅದ್ರ ಬಿಟ್ರೆ ಬೇರೆ ಏನು ತೊಂದರೆ ಆಗ್ಲಿಲ್ಲ. ದೇಶದಲ್ಲಿ ಎಲ್ಲಿ ನೋಡಿದ್ರು ಬಾಂಬ್ ಉಲಾವಣಿ ತಾನೇನಮ್ಮ. ಹಂಗೇನ್ರಿ? ಅಸರಿ ಭಾವನರ, ಇದ್ಯಾಕ್ರಿ ನೀವಿಂಗ ಸಣ್ಣಕ ಒಳ್ಳೆ ಹಂಚಿಕಟ್ಟಿ ಹಂಗಾಗಿರಿ? ನಿನ್ ಕಣ್ಣಿಗೆ ಈ ಸೈಜು ಹಂಚಿಕಟ್ಟಿದೇನಮ್ಮ. ಲೋಕೋ ಭಿನ್ನ ರುಚಿ. ಅಣ್ಣಯ್ಯ ಇದೇನಣ್ಣಯ್ಯ, ಒಳ್ಳೆ ಬೂದ್ ಗುಂಬಳಕಾಯಿ ಆಗಿದ್ದೋನು ಒಣಗಿದ ಬದನೆಕಾಯಿ ತರ ಆಗೋಗ್ಬಿಟ್ಟಿದೀಯಲ್ಲ. ಯೋಗ ಡಯಟ್ ಮಾಡಿ ಬಾಡಿ ನೀ ಸೈಜ್ ಗಳಿಸಿದ್ದೀನಿ. ಇದು ನಿನ್ನ ಕಣ್ಣಿಗೆ ಒಣಗಿದ ಬದನೆಕಾಯಿ ಏನೋ? ಲೋಕೋ ಭಿನ್ನ ರುಚಿ. ನೀವು ಕಳಿಸಿದ ಎಣ್ಣೆ ಬದನೆಕಾಯಿ ಯಾಕೆ ಚೆನ್ನಾಗಿರ್ಲಿಲ್ವಾ? ಪ್ರಚಂಡ ಬ್ರಹ್ಮಾಂಡ. ನಮ್ ಚೀಫ್ ಇಂಜಿನಿಯರ್ ಅದನ್ನ ತಿಂದು ನನಗೆ ಡಬಲ್ ಪ್ರಮೋಷನ್ ಕೊಟ್ಬಿಟ್ಟಿದ್ದಾರೆ. ಏನೇ ಧರ್ಮಪತ್ನಿ, ಒಳ್ಳೆ ಡನ್ಲಪ್ ಟೈರ್ ತರ ಊದ್ಕೊಂಡ್ಬಿಟ್ಟಿದೀಯಲ್ಲ. ನಂದ್ರಿಂದ ಇಬ್ರು ಒಟ್ಟಿಗೆ ತಿಂತಾ ಇದೀಯಾ? ಬೆಟ್ಟ ಗುಡ್ಡ ಎಲ್ಲ ಸುತ್ತಾಡ್ಕೊಂಡು ನಾನು ಒಳಗೋಗಿದ್ದೀನಿ. ಇಲ್ಲಿ ಇನ್ನೂ 1 ತಿಂಗಳಿರ್ತೀನಿ. ನನ್ನ ಆರೋಗ್ಯ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್. ನಿಮ್ ಕೈ ಮಸೋದ್ ತಿನ್ಬೇಕು ಅಂತ ಮೇಯ್ನ್ ಆಗಿ ನಾನು ರಜಾ ಹಾಕ್ಬಿಟ್ಟು ಇಲ್ಲಿ ಬಂದಿರೋದು. ಓ ಏನ್ ನೆಟ್ಗೆಲ್ಲಪ್ನವ್ರೆ, ಯಾಕೆ ನಾಚಿಕೋತಾ ಇದ್ದೀರಾ? ತಿನ್ನಿ ತಿನ್ನಿ. ಏನಿದು ಎಲ್ರು ಒಬ್ರನ್ನೊಬ್ರು ಮಕ ನೋಡ್ಕೊಂಡು ಸುಮ್ಮನೆ ಕುಂತು ಬಿಡ್ತೀರಲ್ಲ? ಎಲ್ಲ ತಿನ್ನಿ 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 ತಿನ್ನಿ. ಹಲೋ ಡಾಕ್ಟರ್ ಬ್ರದರ್, ಹೌಡಿ ಇಡು. ಹೇಗಿದೆ ನಿನ್ ಪ್ರಾಕ್ಟೀಸು? ಯಾರು ಪೇಷಂಟ್ಸ್ ಆಯ್ತಾ ಇಲ್ಲ ತಾನೆ? ಒಳ್ಳೆ ಟೈಪೇ ಬಂದಿದ್ದೀಯಾ. ಬಾ ಬಾ ಕಮ ನೀನು ಬೇಕಾಸ್ಬಿಟ್ಟೆ ತಗೊಂಡಿದ್ದೀನಿ. ನೀನು ಚಿಕ್ಕ ವಯಸ್ಸಲ್ಲಿ ಜಿಲೇಬಿ ಬೇಕು ಅಂತ ಕೂಕೋತಿರ್ಲಿಲ್ಲ, ಅದೆಲ್ಲ ಒಟ್ಟಿಗೆ ಹಿಡ್ಕೊಂಡ್ಬಿಟ್ಟಿದ್ದೀಯಾ? ನೋಡಲ್ಲ ನೋಡು. ಬಾ 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 ಕಮ ಕಮ. ಹಾಲಿನ ಕೆನೆಯಿಂದ ತಯಾರಿಸಿರೋ ಕೊಬ್ಬಿನ ಪದಾರ್ಥಗಳನ್ನು ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತಂತಪ್ಪ. ಏನಣ್ಣ ಇದು ಅಷ್ಟೊಂದು ಚೆನ್ನಾಗಿದೆ? ಇದಕ್ಕಿದ್ದಾಗ ಯಾವ್ದೋ ಬೇರೆ ಭಾಷೆಯಲ್ಲಿ ಮಾತಾಡ್ತಾ ಇದೆಯಲ್ಲ. ಸವಂಚೆ ಅದಟಂಚೆ ಬಿಟ್ಟು ಭಾಷೆ ಹೊರಟಾಕೆ. ಅಯ್ಯಯ್ಯಪ್ಪ, ನಾನು ಎಲ್ಲ ಹಾಳಾಗೋಲಪ್ಪ. ಏನಾಯ್ತಪ್ಪ? ಇಂಥ ಕೊಬ್ಬಿರೋ ಪದಾರ್ಥಗಳನ್ನ ತಿನ್ಬಾರ್ದು ಅಂತ ನಿಮ್ಮ ಡಾಕ್ಟರ್ ತಮ್ಮ ಶಾಸ್ತ್ರ ವಿಧಿಸಿದಾನಪ್ಪ. ಈ ಮನೆಯಲ್ಲಿ ಈ ಶಾಸ್ತ್ರ ನಾನು ಹೋದ್ ಸಾರಿ ಬಂದಾಗಲೇ ವಿಧಿಸಿದ್ನಲ್ಲ, ಅದನ್ನ ಇನ್ನೂ ಕ್ಯಾನ್ಸಲ್ ಮಾಡಿಲ್ವಾ? ಅದು ಕ್ಯಾನ್ಸಲ್ ಮಾಡೋ ಶಾಸನ ಅಲ್ಲಣ್ಣ. ಮೆಡಿಕಲ್ ಅಡ್ವೈಸ್ ಪ್ರಕಾರ ಆಹಾರ ಪದಾರ್ಥಗಳನ್ನ ನಾವು ಶರೀರ ಪೋಷಣೆಗೂ ಕ್ಯಾನ್ಸಲ್ ಮಾಡ್ಲಿಲ್ವಾ ಅಂತ ನಾನು ಕೇಳಿತ್ತು. ಆನ್ಸರ್ ಟು ದಿ ಪಾಯಿಂಟ್. ಇಲ್ಲ. ಸಂಜಯ, ನನ್ನ ಬಟ್ಟೆ ಬರೀ ಸೂಟ್ ಕೇಸು ಎಲ್ಲ ಎತ್ಕೊಂಡೋಗಿ ನನ್ನ ಜೀಪ್ ನಲ್ಲಿ ಹಾಕು. ನಾನು ಹೋಟೆಲ್ ಕಾಲೇಜ್ ರೂಮ್ ಮಾಡಿರ್ತೇನೆ, ಬಂದ್ಬಿಡು. ನಿಮ್ಮತ್ತೇನು ಗೋಪಿನೂ ಕರ್ಕೊಂಡ್ಬಂದಲ್ಲಿ ಬಿಡು. ಅಣ್ಣ ನಾ ಬರ್ತೇನೆ. ಅಣ್ಣ ಅಣ್ಣ 1 ನಿಮಿಷ, ನನ್ನ ಮಾತು. ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ವೈ ಡೋಂಟ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ? 3 ತಿಂಗಳಿಂದ ಗುಡ್ಡ ಬೆಟ್ಟ ಕಾಡು ಎಲ್ಲ ಅಲ್ಕೊಂಡು ಸುತ್ಕೊಂಡು ಇಲ್ಲಿಗೆ ಬಂದ್ರೆ ನನ್ನ ಮನೆ ಬಿಟ್ಟು ಕಳ್ಸೋದಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಉದ್ದೇಶ ಹಾಕ್ಬಂದ್ರೆ ನಾನು ಯಾಕೋ ಇಲ್ಲಿರ್ಬೇಕು? ಜ್ವರ ಬಂದಿರ್ತಾರ ಸೊಪ್ಪು ಸದೆ ಎಲ್ಲ ತಿನ್ಕೊಂಡಿರೋದಕ್ಕೆ ಇಷ್ಟೊಂದು ದೊಡ್ಡ ಮನೆ ಯಾಕೋಬೇಕು? ಹಾಗಲ್ಲಣ್ಣ, ಇಷ್ಟು ದೊಡ್ಡ ಸಂಸಾರ ಹಿಡಿದು ನಿಲ್ಲಿಸಿರೋ ಈ ಒಂದು ದೊಡ್ಡ ಜೀವಕ್ಕೋಸ್ಕರ ನಾವೆಲ್ಲ ಬ್ರೆಡ್ ತಿಂದ್ರೆ ಏನೂ ತಪ್ಪಲ್ಲ. ಪ್ಲೀಸ್ ಬಾ ಕೂತ್ಕೋ. ಅಯ್ಯಯ್ಯೋ, ಏನಿದು ಈ ಮನೆಯಲ್ಲಿ ಒಂದೊಂದು ವಿಷಯನೂ ಉದಾಹರಣೆಗಳು ಸಮೇತ ಪ್ರೂವ್ ಮಾಡಿ ತೋರಿಸಿ ನನ್ನ ಸಾಯಿಸ್ತಾ ಇದ್ದೀರಲ್ರಪ್ಪ. ಈ ಜಗತ್ತಲ್ಲಿ ಅಂಡನಿಗೋಸ್ಕರ ಮನೆ ಮಂದಿ ಎಲ್ಲ ಬ್ರೆಡ್ ತಿನ್ನು ಅಂತ ಹೇಳೋ ತಮ್ಮಂದ್ರು ಇದಾರೇನ್ರಪ್ಪ. ನಾನು ಇನ್ನೆಲ್ಲ ಹಾಳಾಗೋಲ್ಲಪ್ಪ. ಏನೋ ಮಾತಾಡ್ತೀಯ ಶ್ರೀಧರ? ಇವತ್ತು ನಾವೆಲ್ಲ ಸೇರಿದ್ದೀವಿ ಸಂತೋಷಕ್ಕೋಸ್ಕರ. ಇವತ್ತೊಂದು ದಿನ ನಿನ್ ಶಾಸ್ತ್ರ ಕ್ಯಾನ್ಸಲ್ ಮಾಡಕ್ಕಾಗಲಿಲ್ಲ? ಅಣ್ಣ, ನೀನಿನ್ನು 1 ತಿಂಗಳು ಇರ್ತೀಯ ಇಲ್ಲಿ, ಆಮೇಲೆ ದಿನ ಇದೇ ಪಾಠ ಶುರು ಮಾಡ್ತೀಯ. ಏನೋ ಹಬ್ಬದ ದಿನವಾಗಿದ್ರೆ ನೋ ಪ್ರಾಬ್ಲಮ್, ಕನ್ಸೆಷನ್ ಕೊಡ್ಬೋದಿತ್ತು. ಹಬ್ಬ ಕನ್ಸೆಷನ್ ಮಾತಿಗೆ ತಪ್ಪೋದಿಲ್ಲ ತಾನೇ? ಖಂಡಿತ ಇಲ್ಲ. ಸರಿ, ಇವತ್ತು ಈ ದಿನ ನಾನು ಈ ಮನೆಗೆ ಬಂದಿದ್ದೀನಿ ಅಂದ್ರೆ ಡೆಫಿನೆಟ್ ಆಗಿ ಯಾವ್ದಾದ್ರು ಒಂದು ಹಬ್ಬ ಇರಲೇಬೇಕು. ಅದಕ್ಕೆ ದೇಶದಲ್ಲಿ ಬೇಕಾದಷ್ಟು ಹಬ್ಬಗಳಿವೆ. ಇವತ್ತು ಯಾವ್ದಾದ್ರು ಒಂದು ಹಬ್ಬದ ಹೆಸರು ಹೇಳಿ. ಇವತ್ತು ತುಳಸಿ ಹಬ್ಬ ಕಣಪ್ಪ. ಸಿಕ್ತು, ತುಳಸಿ ಹಬ್ಬ. ವಾಟ್ ಬ್ರದರ್,
ಓಕೆ, ಗ್ರಾಂಟೆಡ್. ಇವತ್ತು ಒಂದೇ ಒಂದಿನ ಅಕೇಶನ್, ನಾಳೆ ಕೂಡ ಅಕೇಶನ್ ಇದೆ. ನಾಳೆನು ಗ್ರಾಂಡ್ ಮಾಡ್ಬೇಕು. ನಾಳೆ ನಾನು ಹುಟ್ತಾ ಇದ್ದೀನಿ, ನಾಳೆ ನನ್ನ ಹುಟ್ಟಬ್ಬ. ನಿನ್ ತಲೆ, ನೀನ್ ಹುಟ್ಟಿದ್ದು ಏಪ್ರಿಲ್ 1. ಏಪ್ರಿಲ್ 1 ಫೂಲ್ ಹುಟ್ಟಿದ್ದೀನ ಅಲ್ಲ? ನಾಳೆ ಅಕ್ಟೋಬರ್ 2. ಇದನ್ನೆಲ್ಲ ನಾವು ಒಂದೇ ದಿವಸದಲ್ಲಿ ಮುಗಿಸಕ್ ಆಗೋದಿಲ್ಲ. ಇದನ್ನೆಲ್ಲ ಮುಗಿಸ್ಬೇಕಾದ್ರೆ ಇನ್ನೊಂದು ಅಕೇಶನ್ ಬೇಕೇ ಬೇಕು. ಕಮಾನ್ ಕ್ವೀಕ್, ಯಾರಾದ್ರೂ ಹೇಳ್ರಿ. ಸಿಕ್ತು, ಅದ್ಭುತವಾದ ಅಕೇಶನ್ ಸಿಕ್ತು. ಏನು? ನಾಳೆ ನೆಹರು ಹುಡ್ತಾ ಇದ್ದಾನ? ನಾಳೆ ಹೇಳ್ತೀನಿ. ಸಸ್ಪೆನ್ಸ್. ಈ ಸೀರೆಗೆ ಎಲ್ಲ ದಸಾನುದಾಸರು. ರಾಜೇಶ್ವರಿ ಸವಾರಿ ರಾಜವಂತ ಬಾರಿ, ನೆಟ್ಟಿಗೆ ಬಾರಿ. ಬರುತ್ತಿದ್ದೀರಿ? ಸ್ವಲ್ಪನೇ ಇರ್ಬೇಡ್ವಿ, ಬಂದು ಬಿಡಿ ರಾಜೇಶ್ವರಿ. ಅಬ್ಬಬ್ಬಬ್ಬ, ಇವತ್ತು ಬರೋಷ್ರಲ್ಲಿ ನಿಮಗಿಂತ ಆತರ. ಇದನ್ನು ಉಟ್ಕೊಳ್ಳೋದು ಯಾಕೆ? ಆಮೇಲೆ ನಾನು ವೈ 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 ಯಾಕೆ? ರಾಜೇಶ್ವರಿ, ಈ ಸೀರೆ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಗೊತ್ತಾ ನೀನು? ಏನೇ ಆಗ್ಲಿ, ನಾನು 3 ತಿಂಗಳಿಂದ ಕಾಡು ಬೇಡು ಇಟ್ಟ ಎಲ್ಲ ಅಲ್ಲಿ ಬಂದಿದ್ದೀನಿ. ನೀನು ಸುಮ್ಮನೆ ಹಿಂಗ್ ಚದಾಯಿಸ್ತಾ ಇದ್ಯಲ್ಲ. ಬಾರಿ. ಅಯ್ಯೋ, ಎಂತದ ಮಾರ ಇದೆ, ತಲೆ ಕೆಟ್ಟವ್ರ ಹಾಗೆ ಆಡೋದಿದ್ದೀರಲ್ಲ, ಸ್ವಲ್ಪ ಶಾಂತವಾಗಿರಬಾರ್ದಾ? ಕ್ರಾಂತಿ ಶಾಂತಿ ಯಾಕೆ? ಬಾರಿ. ಸಂಸಾರದ ವಿಚಾರ ಮಾತನಾಡೋದು ಬೇಡವು? ನೋಡು, ಅದಕ್ಕೊಂದು ಓ ಹಾಕಿ ನೀವು ಸುಮ್ಮನಿರೋ. ರಾಜೇಶ್ವರಿ, ಈ ನಿನ್ ರೂಪ ನೋಡ್ತಾ ಇದ್ರೆ ನನ್ ಈ ಸೊಂಟ, ಈ ಸುಂದರವಾದ ಮೈಕಟ್ಟು. ರಾಜೇಶ್ವರಿ, ನಾನ್ ಕ್ಯಾಂಪ್ ಹೋದಾಗ್ಲಿಂದ ಯಾರು ನೋಡಿದ್ರು ನೀನೇ ಜ್ಞಾಪಕ ಬರ್ತಾ ಇದ್ದೆ. ಯಾರು ವಾಯ್ಸ್ ಕೇಳಿದ್ರು ನಿನ್ ವಾಯ್ಸೇ ಜ್ಞಾಪಕ ಬರ್ತಾ ಇತ್ತು. 3 ತಿಂಗಳಿಂದ ನಾನು ಒದ್ದಾಡಿ ಸಾಯ್ತಾ ಇದ್ದೀನಿ ರಾಜೇಶ್ವರಿ. ಬಾರೆ ಇಷ್ಟು ಕಷ್ಟಪಡೋ ಬದಲು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದರಾಗುದಿಲ್ಲವೋ? ಅಲ್ಲಿಗೆ ನೀನು ಬಂದು ನನ್ನ ಜೊತೆ ಸಂಸಾರ ಮಾಡಿದರೆ ನಿನ್ನ ಕೆಲಸವೂ ಆಳು, ನನ್ನ ಕೆಲಸವೂ ಆಳು, ಹೌದಲ್ಲವೋ? ಅಯ್ಯೋ, ಸ್ವಲ್ಪ ಇರಿ, ಬಾಗಿಲಾದ್ರೂ ಹಾಕಿ ಬರುತ್ತೇನೆ. ಬಾಗಿಲು ಒಂದೇ ಯಾಕೆ, ಬೈಕು ಹಾಕು. ಬೇಗ ಬಾರಿ ಅಂತಂದ್ರೆ ಮುಟ್ಟಬೇಡಿ. ಯಾಕೆ? ಇದ್ರ ಆ ಬೀರುವೆಲೆ ಒಂದು ಸೀರೆ ಇದೆ, ತೆಗೆದುಕೊಡಿ. ಈ ಸೀರೆ ಚೆನ್ನಾಗಿ ಕಳಿಸಿಯ ಬಾ. ಅದೆಲ್ಲ ಮರ ಇದೆ, ನಾನು ತಲೆಗೆ ಸ್ನಾನ ಮಾಡ್ಬೇಕು. ತಲೆಗೆ ಸ್ನಾನನಾ? ಕರ್ಮ ಕರ್ಮ. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ಅಲ್ಲಿ ಕಂಬಿ ಕಾಟ ತಪ್ಪಲಿಲ್ಲ, ಚಂಬಿನ ಕಾಟ ತಪ್ಪಲಿಲ್ಲ. ನನ್ನ ರಜೆ ಎಲ್ಲ ಹಾಳಾಗೋಯ್ತು. ನಾನೆಂತದು ಮಾಡುವುದು? ಹೆಣ್ಣು ಜನ್ಮ. ನಿಮ್ದೊಂದು ಹೆಣ್ಣು ಜನ್ಮನ, ಪಿಶಾಚಿ ಜನ್ಮ. ಮುಟ್ಟಿದ್ರೆ ಸಾಕು ಮುಯ್ ಮುಯ್ ಅಂತ ಹೋಗ್ತೀರಾ. ಹೋಗೆ ಎಲ್ಲ ಹೋಗೆ ಅಂದ್ರೆ ಇದೊಂದು ಬೇರೆ ಕೇಳು ಈ ಸಂಪಕ್ಕೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ, ಏನ್ ಸಂಭ್ರಮನಪ್ಪ, ಏನ್ ಸಡಗರಪ್ಪ. ನೋಡಿದ್ರೆ ಈ ವೈಭವನ ನಿಮ್ಮ ಅಪ್ಪನು ಮಾಡಿದ ಮದುವೆನ ಊಟಕ್ಕೆ ಲಾಕಿ ಬರ್ತೀನಿ. ಇಲ್ಲಿ ಯಾಕೆ ಕಿರುಕೋ? ರಾಮರಾಯರೇ, 25 ವರ್ಷದ ಹಿಂದೆ ನಿನ್ ಮದುವೆ ಅಡಿಗೆಲು ಕೂಡ ಈ ರೀತಿ ವಾಸನೆ ಬರ್ಲಿಲ್ಲಪ್ಪ. ಈಗ ಬೀದಿ ಬೀದಿನ ಗಮಗಮಿಸ್ತಾ ಇದೆಯಲ್ಲಪ್ಪ. ಏನ್ ಅಡಿಗೆ ಮಾತಾಡೋ? ಈ ಮದುವೆ ಗಂಟು ಗಮಗಾಯಿಸ್ತಾ ಇಲ್ವಾ? ಗಮಗಮಿಸೋದೇನು, ಚಿಗುರು ಬಿಸಿ ಹುಡುಗನ್ ತರ ಜೇಗಿಸ್ತಾ ಇದ್ರೆ ಕಿಲೋ. ಅಕ್ಕನಿಗೆ ಸೀರೆ ತುಂಬಾ ಚೆನ್ನಾಗಿ ಕಾಣ್ತದಲ್ಲ? ಅಕ್ಕನಿಗೆ ಸರ ತುಂಬಾ ಸಂದ ಕಾಣ್ತೈತೆ.
ನನ್ನ ಕಣ್ಣಿನಿಂದಲೇ ನಿನಗೆ ದೃಷ್ಟಿ ಆಗುವಂತಿದೆ ಮಾರಾಯ್ತಿ. ನೀನ್ ಸ್ವಲ್ಪ ನೆಟ್ಟು ಕೂತ್ಕೊಳ್ಳೋಣ. ನೀನ್ ನೆಟ್ಟು ಕೂತ್ಕೊಳ್ಳದೆ ಹೋದ್ರೆ ಸೊಂಟ ಬಿದ್ದೋದ್ ಗಂಡ ಸಿಕ್ಕಿಂದಲ್ಲ ಅಂತ ಅದಕ್ಕೆ ನೊಂದ್ಕೋತಾಳೆ. ಸಾಕು ಸುಮ್ನೆ ಇರೋ. ನನ್ ಸೊಂಟ ಎಷ್ಟು ಗಟ್ಟಿಯಾಗಿದೆ ಅಂತ ಅವಳಿಗೆ ಗೊತ್ತು. ಮುಂದೆ ಕಾಶ್ಮೀರ ಸಿಮ್ಲಾನ ಹೋಗಮ್ಮ. ಅಕ್ಕ ಏನಕ್ಕೆಲ್ಲ ಮುಗ್ದುದು? ಅದು ಅವರ ಯಜಮಾನರ ಕೆಲಸ ಅಲ್ಲವೋ? ಇದು ಯಾರ ಕೆಲಸವೋ? ಏನಮ್ಮ ಸೀತಮ್ಮ, ನಾನೇನಾದ್ರೂ ಸ್ವಲ್ಪ ಸಹಾಯ ಮಾಡ್ಲೇನವ? ಏನು ಬೇಡಿ, ಕೂತ್ಕೊಳ್ಳಿ. ಏನವ್ವ ಮನೆ ಹಾಕ್ತೀನಿ? ಅಯ್ಯ ನನ್ ಚಿನ್ನ, ಹಾಕವ ಹಾಕ. ಅತ್ತೆ ಯಾರು ಈ ಹುಡುಗಿ? ಈ ಹುಡುಗಿನ ಪಕ್ಕದ ಮನೆ ಪಾಪಮ್ಮನವ್ರು ಮೊಮ್ಮಗಳು. ಈ ರೇಷ್ಮೆ ಸೀರೆ ಕೈಗಡ ಇಸ್ಕೊಂಡ್ ಬಂದಿದ್ನಲ್ಲ, ಅದಕ್ಕ ಕುಂತ್ರ ಎಲ್ಲ ಹೊಲಸ ಹಾಕವು ಅಂತ ಹಿಂದ್ಗುಟ್ಲೆ ಮಣಿನೂ ಕೊಟ್ಟು ಕಳ್ಸಲ್ಲ. ಸರಿ ಸರಿ, ನೀವು ಆರಾಮಾಗಿ ಕುಳಿತುಕೊಳ್ಳಿ, ನನಗೆ ಕೆಲಸವಿದೆ. ಹಲೋ ರಾಮರಾಯರೇ, ನಿನ್ನ ತಮ್ಮಂದಿರನ್ನ ನೋಡ್ತಾ ಇದ್ರೆ ಬರೀ ಅಣ್ಣ ತಮ್ಮಂದ್ರ ಹಾಗೆ ಕಾಣಿಸ್ತಾ ಇಲ್ಲಪ್ಪ. ತಂದೆ ಮಕ್ಕಳ ತರ ಅನ್ಯೋನ್ಯ ಇದೀರಯ್ಯ. ಅಣ್ಣ ನಿಮ್ಮ ಪುಷ್ಟಿಗೋಸ್ಕರ ತಯಾರಿಸುವ ಜ್ಯೂಸ್ ತಗೊಳ್ಳಿ. ಥ್ಯಾಂಕ್ ಯು ಡಿಯರ್ ಬ್ರದರ್. ತಾಕತ್ಕಿದ್ದವ ಕುಡಿರಿ. ತಾಯಿ ನಮ್ಮವ್ವ ತುಂಬಿದ ಗೃಹಲಕ್ಷ್ಮಿ ಇದ್ದಂಗೆ. ಇಂಥ ತಾಯಿ ಹೊಟ್ಟಾಗ ಒಂದೋ ಎರಡೋ ಮಕ್ಕಳಾಗಿದ್ರೆ ನೋಡಕ್ಕೆ ಅಳ್ಕೊಂಡು ಸಾಕಾಗಿರ್ತಿತ್ತು. ನಮ್ಮ ಮಕ್ಕಳ ಹೊಟ್ಟೆಗೆ ಮಕ್ಕಳಿಲ್ಲ ಅಂದ್ರೇನ? ನಾವೆಲ್ಲ ಅವ್ರ ಮಕ್ಕಳಲ್ಲೇನ? ನಮ್ ದೊಡ್ಡ ಬಾನವರು ನಮ್ಗೆಲ್ಲ ತಂದೆ ಇದ್ದಂಗೆ. ತನಗ್ ಮಕ್ಕಳಾದ್ರೆ ಎಲ್ ತನ್ನ ಮೈದಂದ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತೈತೋ ಇಲ್ಲ ಅಂತ ಮಕ್ಕಳಾಗ್ದೇ ಇರೋ ಹಂಗ ಆಪರೇಷನ್ ಮಾಡ್ಕೊಂಡ ಮಹಾತಾಯಿ ಶ್ರೀರಾಮಚಂದ್ರನ್ ಹೆಂಡತಿ ನಮ್ಮಮ್ಮ ಸೀತಮ್ಮ. ಬಾಳಮ್ಮ, ಸುಪುತ್ರ ಪ್ರಾಪ್ತಿರಸ್ತು. ದೀರ್ಘಾಯುಷ್ಮಾನ್ ಭವ. ಚಿರಂಜೀವಿಯಾಗಿ ಬಾಳಯ್ಯ. ಏನ್ರೋ ನಿಮಗೆಲ್ಲ ಅನುಕೂಲ ದಾಂಪತ್ಯ ಸಿಗಲಿ ಅಂತ ಆಶೀರ್ವಾದ ಮಾಡಿದೆ. ಇವನೊಬ್ಬ ಒಂಟಿಯಾಗಿ ಉಳಿದು ಬಿಟ್ನಲ್ಲ. ನಿಜವಾಗ್ಲೂ ಇವನಿಗೆ ನಡಿಬೇಕಾದಂತ ಈ ಮದುವೆ ಸಂಭ್ರಮ ಎಷ್ಟೋ ಖರ್ಚಿತ್ತು ನಮಗ್ ನಡ್ಸ್ಕೊಟ್ರಲ್ಲೋ. ಸಿಕ್ತು, ಅಕೇಶನ್ ಸಿಕ್ತು ಅಂದ್ರೆ ಮೊದಲು ಈ ಮುರುಳಿಗೆ ಮದುವೆ ಮಾಡ್ಬೇಕು. ನಾನು ಒಂದು ಚಂದದ ಹುಡುಗಿಯನ್ನು ನೋಡಿದುಂಟು, ಮೊದಲು ಹೋಗಿ ಅವರನ್ನು ನೋಡುವ. ಅಕೇಶನ್ ನಂಬರ್ 1. ನಾನು ಒಂದ್ ಚಂದೊಳ್ಳಿ ಚಿಲ್ವಿ ನೋಡಿನ್ರಿ, ಮೊದಲು ಆ ಚಿಲ್ವಿ ಮನೆಗೆ ಹೋಗಣ್ರಿ. ಅಕೇಶನ್ ನಂಬರ್ 2. ನಾನು ಒಂದ್ ಹೆಣ್ಣು ನೋಡಿದ್ನಿ, ಅವ್ರ ಮನೆಗೆ ಹೋಗವ. ಅಕೇಶನ್ ನಂಬರ್ 3. ಏನಿದೆಲ್ಲ ಜಡ್ಜ್ ಕೊಡ್ಬೇಕಾಗಿರೋ ಜಡ್ಜ್ಮೆಂಟ್ ನ ಲಾಯರ್ಗಳು ಪಿಯನ್ಗಳು ಕೊಟ್ಟು ಹಾಗಿದೆಯಲ್ಲ. ನೀವ್ ಹೆಂಗಸಗಳು ನೋಡಿದ್ರೆ ಸಾಕು, ನಾವೇ ನೋಡೋದ್ ಬೇಡವೋ? ಏನೇನ ಬರೋಳು ನಮ್ ಜೊತೆ ಬಳೆ ತತ್ಕೊಳ್ಳೋ ಹೆಣ್ಣ, ಅವಳು ನಮಗ ಮೆಚ್ಚಿಗೆ ಆಗ್ಬೇಕ್ರಿ. ಓಯ್ ಎಂತದು ಮಾರಾಯರೆ, ನಮ್ಮ ಮುರಳಿ ಹೆಂಡತಿ ನಾವು 4 ಜನ ಒಪ್ಪಂತೊಳಿರಬೇಕು. ಯಾತಕ್ಕೆಂದರೆ ಅವಳು ನಮ್ಮನ್ನು ಹೊಂದಿಕೊಂಡು ಸಂಸಾರ ಮಾಡಬೇಕಲ್ಲವೋ, ಅದಕ್ಕೆ ನಾವು ಹೋಗಿ ಅವಳನ್ನು ನೋಡುವುದೇ ನ್ಯಾಯ. ನೀವೇನ್ರಿ ನೋಡೋದು? ಸೀರೆ ಒಡವೆಗಳನ್ನ. ಫೈನಲ್ ಜಡ್ಜ್ಮೆಂಟ್ ನಮ್ದು, ಫೈನಲ್ ಸೆಲೆಕ್ಷನ್ ನಮ್ದು. ಅಂದ್ರೆ ಐ ಮೀನ್ ನಮ್ ದೊಡ್ಡಣ್ಣಂದು. ಅಲ್ಲ ಇದನ್ನೆಲ್ಲ ನೋಡಿದ್ರೆ ನಿನ್ನ ಮುಂದೆ ಮದುವೆ ಆಗ್ಬಿಡ ಅಂತ ಅನ್ಸುತ್ತೆ. ಸರಿಯಾಗಿ ನೋಡು, ಕೇಳಪ್ಪ. ನೋಡು ನೋಡು. ಇವಳು ನಾಚಿನಂದಿನಿ. ನಿಮ್ ರತ್ನಾರಲ್ವಾ? ವ್ರತೇಶ್ವರಿ ಅಲ್ಲವ? ಈಕೆ ನಿಮಗೆ ಮೊದ್ಲೇ ಗೊತ್ತಾ? ನಿಮ್ ತಮ್ಮನ್ಗ ನಾನ್ ನೋಡಿದ ಹೆಣ್ಣ ಈಕಿನೇ ಅಲ್ರಿ? ನಾನ್ ನೋಡಿದ ಈ ಹುಡುಗಿನ ಕಣ್ರಿ. ನಾನು ನೋಡಿದ ಈ ಹುಡುಗಿಯನ್ನು ಮಾರಾಯರೆ. ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಅಲ್ಲ? ನಿಮ್ಗೆಲ್ಲ ಒಪ್ಪಿಗೆನ? ವೆಯ್ಟ್ ಎ ಮಿನಿಟ್. ನೀವ್ ಹೆಂಗಸರು ಒಪ್ಕೊಂಡ್ಬಿಟ್ರ ಮದುವೆ ಆದಾಗನ ಲೆಕ್ಕ. ನಾವು ಗಂಡಸರು ಮಹಾರಾಜರಾಗಿ ಲಾಸೀನರಾಗಿದ್ದೇವೆ. ಮರು ಪರೀಕ್ಷೆ ನಾವು ಕೂಡ ಮಾಡಬೇಕು. ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ, ನಾವು ಕೇಳಬೇಕು, ಕೇಳ್ತೀವಿ. 100 ಜನಕ್ಕೆ ಶಾವಿಗೆ ಪಾಯಸ ಮಾಡ್ಬೇಕಾದ್ರೆ ಎಷ್ಟು ಕೆಜಿ ಗೋಡಂಬಿ ಬೇಕಾಗುತ್ತೆ ತಿಳ್ಕೊಂಡಿದ್ಯಮ್ಮ? ನಮ್ಮ ಮದುವೆ ಆದ್ಮೇಲೆ ದಿನ 1 ಗಂಟೆ ಅವಳಿಗೆ ಹೋಮ್ ಸೈನ್ಸ್ ಬಗ್ಗೆ ಟ್ಯೂಷನ್ ಹೇಳುವಂತೆ. ಓಕೆ. ಏನಮ್ಮ ಮೆಡಿಲ್ಲಾ ಅಬ್ಲಾಂಗೇಟ ಎಲ್ಲಿರುತ್ತೆ ಅಂತ ಗೊತ್ತಾ? ಅಣ್ಣಯ್ಯ, ಮದುವೆ ಆದ್ಮೇಲೆ ನೀನು 1 ಅವರ್ ಟ್ಯೂಷನ್ ಹೇಳುವಂತೆ. ಓಕೆ. ಏನಮ್ಮ, ಹಿಂದೂ ವಿವಾಹ ಪದ್ಧತಿಯ ಕಾನೂನುಗಳನ್ನೆಲ್ಲ ಪೂರ್ತಿ ಓದ್ ತಿಳ್ಕೊಂಡಿದ್ಯಾ? ಅಣ್ಣಯ್ಯ,
ಮದುವೆ ಆದ್ಮೇಲೆ ನೀನು 1 ಗಂಟೆ ಟ್ಯೂಷನ್ ಹೇಳ್ಬೋದು. ಓಕೆ ಓಕೆ. ಸ್ವಲ್ಪ ಸುಮ್ಮನಿರೋ. ನೀವು ನಿಮ್ ದಾಂಪತ್ಯ ಪ್ರಶ್ನೆಗಳು ತುಂಬಾ ಚೆನ್ನಾಗಿವೆ. ನೋಡಮ್ಮ, ನೀನ್ ಮದುವೆ ಆದ್ಮೇಲೆ ನನ್ನ ತಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿಯಲ್ಲ. ಮದ್ವೆ ಆದ್ಮೇಲೆ ನೀವು ಅನ್ನೋ ಟ್ಯೂಷನ್ ಕೊಡಿದ್ರಂತೆ ಪಾವನವ್ರೆ. ನಮ್ಮನೆ ಹೊಸ ಸೊಸೆ ಬಂದಿರೋ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ಪ್ರತಿ ಭಾನುವಾರ ಒಂದು ಅಕೇಶನ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆದ್ರೂ ಒಂದು ಕಂಡೀಷನ್, ನಾನಿಲ್ದೆ ಯಾವ ಅಕೇಶನ್ ನಡೆಯೋ ಹಾಗಿಲ್ಲ. ಯಾಕೆ ಅಂದ್ರೆ ಅಣ್ಣ ಜಾಸ್ತಿ ತಿನ್ನದ ಹಾಗೆ ನಾನು ಕಾವಲು ಕಾಯ್ಬೇಕು. ಅಯ್ಯೋ ಅಯ್ಯಯ್ಯಪ್ಪ, ಅಯ್ಯಯ್ಯೋ. ಯಾವಾಗ್ಲೂ ಸಂತೋಷ ಅನ್ನೋದು ಗಂಡಸರ ಕೈಲೇ ಇರುತ್ತೆ ಕಣೋ. ನೀವು ಅಣ್ಣ ತಮ್ಮದಲ್ಲ ಒಗ್ಗಟ್ಟಾಗಿರೋದನ್ನ ಕಲೀರೋ, ಅವಾಗ ನೀವು ಹೇಳ್ದಾಗ ಹೆಂಗಸರು ಕೇಳ್ತಾರೆ. ಎಲ್ಲಿ ಕೇಳ್ತಾರಪ್ಪ? ಕೂಡಿ ಬಾಳ್ಬೇಕು ಅನ್ನೋ ಬುದ್ಧಿ ನಮ್ಮ ಮನೆ ಹೆಂಗಸರಿಗೆ ಇಲ್ಲ ಅಂದ್ಮೇಲೆ ಗಂಡಸರು ನಾವು ತಾನೇ ಏನ್ ಮಾಡ್ಬೇಕಪ್ಪ? ನೋಡೋ, ಹೆಂಗಸು ಗಂಡಸಿನ ನೆರಳಿದ್ದ ಹಾಗೆ. ಗಂಡಸು ಯಾವ ಕಡೆ ಹೋದ್ರೆ ಆ ನೆರಳು ಅದೇ ಕಡೆ ಹೋಗುತ್ತೆ. ನಾನೊಂದ್ ಮಾತು ಹೇಳಿದ್ರೆ ನೀವ್ ಯಾರು ತಪ್ಪು ತಿಳ್ಕೊಳ್ಳೋದ ತಾನೆ? ಅದೇನು ಹೇಳಮ್ಮ? ಬಿಹೈಂಡ್ ಎವ್ರಿ ಗ್ರೇಟ್ ಮ್ಯಾನ್ ದೇರ್ ಇಸ್ ಎ ವುಮನ್ ಅಂತ 200 ವರ್ಷ ಈ ದೇಶದ ಗಂಡಸನಾಳಿದ ಇಂಗ್ಲಿಷ್ನವರೇ ಹೇಳಿದ್ದಾರೆ. ನಿಮ್ಗಿನ್ನೂ ಯಾಕೆ ಇದು ಅರ್ಥವಾಗ್ಲಿಲ್ಲ? ಹೆಂಗಸು ಬರೀ ನೆರಳು ಮಾತ್ರ ಅಲ್ಲ, ಅವಳಿಗೆ ಬೆಳಕಿಡೋ ಶಕ್ತಿನೂ ಇದೆ. ಒಂದೊಂದ್ಸಾರಿ ಗಂಡಸ ಹೆಂಗಸಿ ನೆರಳು ಆಗ್ಬೇಕಾಗುತ್ತೆ. ಒಂದೊಂದ್ಸಾರಿ ತಾನೆ. ನೀವ್ ಬಿಟ್ಕೊಟ್ರ ಜೀವನ ಪೂರ ಬೆಳಕಾಗ್ತಲ್ರಿ ಹೆಣ್ಣ. ಬಿಟ್ಕೊಟ್ಟಾಗ್ತಾನೆ. ನಾವ್ 5 ಜನನು ಒಬ್ರನ್ನೊಬ್ರು ಬಿಟ್ಕೊಡೋದೇ ಕಷ್ಟ. ಇನ್ ನಮ್ ಸ್ಥಾನ ನಿಮಗ್ ಬಿಟ್ಕೊಡ್ತೇವ? ಇಟ್ಸ್ ಹೈಲಿ ಇಂಪಾಸಿಬಲ್. ಒಂತಾಯಿ ಹೊಟ್ಟೆಲ್ ಹುಟ್ಟೋರು ಒಗ್ಗಟ್ಟಾಗಿರೋದೇನ್ ಮಾ ಅಲ್ಲ ಬಿಡ್ರಿ. ಹೌದಲ್ಲವು ಎಂತದು ಮಾರಾಯ್ರಿ. ಹಾಗೆ ನೋಡಿದರೆ ನಾವು 5 ಜನ 5 ಕಡೆಯಿಂದ ಬಂದು ಒಂದೇ ಮನೆಯಲ್ಲಿ ಒಟ್ಟಾಗಿ ಬಾಳ್ವೆ ಮಾಡುವುದು ದೊಡ್ಡದಲ್ಲವೋ? ಹಲೋ, ಸಾಕು ಸುಮ್ಮನೆ. ನಿಮ್ ತಾಯಿ ತಂದೆಯರು ಇಷ್ಟೊಂದು ದಿವಸ ಕಷ್ಟಪಟ್ಟು ಸಾಕಿ ಸಲಹಿ ಮದುವೆ ಮಂಟಪದಲ್ಲಿ ಕೂರಿಸಿ ತಲೆ ತೊಳ್ಕೊಂಡ್ರು. ಅಲ್ಲಿಂದ ಇಲ್ಲಿ ತನಕ ನಿಮ್ಮನ್ನೆಲ್ಲ ಹದ್ಬಸ್ತಲ್ಲಿ ಇಟ್ಕೊಂಡು ಕಾಪಾಡಿದವರು ನಾವು. ಗೊತ್ತಾಯ್ತಾ? ನಮ್ಮ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಗೊತ್ತಾ? ಪಿತಾ ರಕ್ಷತೆ ಕೌಮಾರ್ಯೆ, ಭರ್ತ ರಕ್ಷತೆ ಯೌವನೆ, ರಕ್ಷಂತಿ ಸಾವರೇ ಪುತ್ರೇ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಅಂದ್ರೆ ಬಾಲ್ಯದಲ್ಲಿ ತಂದೆ ಅಧೀನ, ಯೌವನದಲ್ಲಿ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಅಂದ್ರೆ ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ. ಅಂದ್ರೆ ನಿಮ್ಗೆ ಯಾರಿಗೂ ಇಲ್ಲ. ಅಣ್ಣ, ನಾನು ನೋಟ್ ಬರ್ತೇನೆ. ಹೌದಾ, ಹುಷಾರು. ಏನೋ ತಗೊಂಡೆಗಳನ್ನೆಲ್ಲ ಒಳಗಡೆ ಇಟ್ಟಿದ್ದೀಯೋ ಇಲ್ಲವೋ? ನಿಮ್ಮ ಎದುರಿಗೆ ಇಟ್ಟಿದಂತಲ್ಲವೋ? ಅಣ್ಣ, ಇತ್ತೀಚೆಗೆ ಇಂಜಿನಿಯರ್ ಕಟ್ಟಿದ ಕಟ್ಟಡ ಎಲ್ಲ ಕುಸಿದು ಬೀಳ್ತಾ ಇದೆಯಂತೆ. ನಿನ್ನ ಕಟ್ಟಡ ಹುಷಾರು. ನಾನು ಕಟ್ಟಡ ಕಟ್ಟಿದ್ರು ಅಲ್ವೇನೋ, ಅದು ಕುಸಿದು ಬಿದ್ದೋಗಕ್ಕೆ. ಬರ್ತೀನ. ಟಾಟಾ, ಸೇಫ್ ಜರ್ನಿ. ಬಾಯ್ ಬಾಯ್. ಓಕೆ. ಚಿಕ್ಕಮ್ಮ ಚಿಕ್ಕಮ್ಮ, ಹೊಟ್ಟೆ ಹಚ್ಚಿಟ್ಟಿದೆ, ಟಿಫನ್ ಕೊಡು ಬಾ ಚಿಕ್ಕಮ್ಮ. ನಂತಾವ ಯಾಕೆ ಕೇಳ್ತೀಯೋ? ನಿಮ್ ದೊಡ್ಡಮ್ಮ ತಾಳೆ ಕೇಳೋಗು. ದೊಡ್ಡಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಬಾ ಚಿಕ್ಕಮ್ಮ, ನಂಗೆ ಹೊಟ್ಟೆ ಹಚ್ಚುತ್ತಾ ಇದೆ. ಜಯ, ಏನಕ್ಕ? ಜಯ, ನಾನು ಇವನು ತಿಂಡಿ ಕೊಟ್ಬಿಡ್ತೀನಿ. ಅದ್ರೊಳಗೆ ನೀ ರಂಗೋಲಿ ಹಾಕ್ಬಿಡಮ್ಮ. ರಂಗೋಲಿನಾ? ಓ, ಅದೇ ಅವತ್ತು ಕ್ಲಬ್ನ ನೀವು ಬಿಟ್ಟಿದಲ್ಲ, ಅದೇ ರಂಗೋಲಿ ಬಿಟ್ಬಿಡಮ್ಮ. ಸಾಕ, ನಡಿಲ. ಜಯ, ರಂಗೋಲಿ ಹಾಕಾಯ್ತಾ? ಇದೇನಿದು? ರಂಗೋಲಿನ ಇದು? ಹೌದಕ್ಕ? ಹೊಸ ಕಲಿಸಿದ್ಯಾ? ಇದು ಯಾವ ರಂಗೋಲಿ ಇದು? ಇದು ಅಷ್ಟಲಕ್ಷ್ಮಿ ರಂಗೋಲಿ ಅಕ್ಕ. ಅಷ್ಟಲಕ್ಷ್ಮಿ ರಂಗೋಲಿನ ಇದು? ಅಷ್ಟಾವಕ್ರದ ರಂಗೋಲಿ ಇದ್ದಂಗದೆ. ಸಾರಿ ಅಕ್ಕ, ನಿಮ್ಮನೆಗೂ ನನಗೆ ರಂಗೋಲಿ ಹಾಕೋದು ಬರೋದಿಲ್ಲ. ಬರತ್ತಿಲ್ವಾ? ಮತ್ತೆ ಕ್ಲಬ್ನಾಗ ಬೋನನ ತಗೊಂಡಿದ್ದು ಎಲ್ಲ ನಾಟಕನಕ್ಕ. ಅದು ಅದು ನಿಮ್ ಮೈದಾ ನಿಮ್ಮನ್ನ ಮೆಚ್ಚೋದಕ್ಕೋಸ್ಕರ ಆ ರೀತಿ ನಾಟಕ ಆಡ್ತಿದ್ದು. ಅಯ್ಯೋ, ನಾಟಕದ ಸುಬ್ಬಿ, ನಾಟಕದ ಮನೆ ಹಾಳಾಗೋಗ. ಈ ಮನೆನ ನಾಟಕದ ಮನೆ ಅಂತ ತಿಳ್ಕೊಂಡಿದ್ದೀನಿ. ತುಪ್ನಾತಿ ಮನೆ ಮುಂದೆ ರಂಗೋಲಿ ಇದ್ರೆ ಏನಂತ ತಿಳ್ಕೊಂಡಿದ್ಯೆ? ಮನೆಗ್ ಭಾಗ್ಯ ಕೊಡೋ ಮಹಾಲಕ್ಷ್ಮಿ. ಇದ್ರ ನಾವು ಸುಳ್ಳು ಹೇಳ್ಕೊಂಡು ಈ ಮನೆ ಸೊಸೆಯಾಗಿ ಬಂದಿದ್ಯೇನೆ, ಉದ್ದಾರ ಆಗ್ತೀಯೇನೆ. ಕಡೆಗೆ ಇನ್ನು ಯಾಕೆ ನನ್ ಮುಂದೆ ನಿಂತಿದ್ಯಾ? ಹೋಗೆ. ಚಿಕ್ಕಮ್ಮ, ಅಮ್ಮ ಕರೀತಿದ್ದಾರೆ. ನಡಿ. ಅಮ್ಮ ಜಯ, ನಿನಗೆ ತುಂಬಾ ಮತಗಳು ಗೊತ್ತುಂಟಲ್ಲವೋ? ನನ್ನ ಗಂಡ ಈ ಊರಿಗೆ ವರ್ಗ ಆಗುವಾಗೆ 1 ವ್ರತ ಹೇಳಿಕೊಡಮ್ಮ. ಅವರಿಲ್ಲದೆ ಈ ಮನೆಯಲ್ಲಿ ಬಹಳ ಬೇಜಾರಾಗಿ ಹೋಗಿದೆ ನನಗೆ. ಅಕ್ಕ, ವ್ರತ ಮಾಡಿದ್ರೆ ಟ್ರಾನ್ಸ್ಫರ್ ಆಗೋ ಸುಳ್ಳಕ್ಕ? ಮತ್ತೆ ನೀನು ಆ ದಿನ ಹೇಳಿದುಂಟಲ್ಲವೋ, ಒಂದೊಂದು ಕಾರ್ಯಕ್ಕೆ ಒಂದೊಂದು ವ್ರತ ಉಂಟು, ಅದನ್ನು ಮಾಡಿದ್ರೆ ನೆನೆಸಿಕೊಂಡ ಕಾರ್ಯ ಫಲಿಸೋದೆಂದು. ಅಕ್ಕ, ನಿಮ್ ಹತ್ರ ನಾನೇ ಸುಳ್ಳು ಹೇಳಿ? ಅಂತ ವ್ರತಗಳು ಯಾವುದೂ ಇಲ್ಲ, ಇದ್ರೂ ನನಗೆ ಗೊತ್ತಿಲ್ಲ. ನಿಮ್ ಮೈದಾ ನಿಮ್ ಮನಸ್ಸು ಇಲ್ಲದಕ್ಕೋಸ್ಕರ
ನನ್ನ ಹತ್ರ ಆ ರೀತಿ ನಾಟಕ ಆಡೋಂದ್ರು ಆಡ್ದೆ. ನಾಟಕನ? ಹೇಳೆ, ಎದ್ದೇಳೆ, ಹೇಳೆ. ಎಂತದು? ನನ್ನಲ್ಲಿ ಮುಚ್ಚುಮರೆ ಮಾಡಿ ದೇವರ ಹೆಸರಿನಲ್ಲಿ ಸುಳ್ಳು ಹೇಳಿ ಜೀವನ ನಡೆಸುವುದಾ? ನೀನು ಒಂದು ಹೆಣ್ಣ, ನಿನ್ನ ನಾಲಿಗೆ ಸೇರಿ ಹೋಗಲಿಗುಂಟು. ಬಲ್ಕ ಹಣ್ಣೆ ನೀನು. ಈ ಮನೆ ಸಂಪ್ರದಾಯ ಗೌರವ ಎಂತದೊಂದು ಗೊತ್ತುಂಟಲ್ಲ ನನಗೆ. ಹಾಗೆ ನನ್ನ ಮುಂದೆ ನಿಲ್ಲಬೇಡ, ನನಗೆ ಮುಖ ತೋರಿಸಬೇಡ. ನೀನು ಇಲ್ಲಿ ನಿಂತಿದೆಯಾದರೆ ನೀನು ಬರೀ ಕಾಯ್ಸಲಿಗುಂಟು. ಹಾಗೆ ಹಾಗೆ ಜಯ ಬಾರವಿ. ಏನಕ್ಕ ಬೇಸರ ಎದಕ್ ಮಾಡ್ಕೋತೀಯವಿ? ರಂಗೋಲಿ ಹಾಕಿ ವ್ರತ ಮಾಡಿದ್ರ ಏನು ಬರೋದಿಲ್ಲ. ಒಂದಿಷ್ಟು ನಾಟ್ಯಾಭ್ಯಾಸನಾರ ಮಾಡಿದ್ರ ಮನಸ್ಸಿನ ನೆಮ್ಮದಿ, ಶರೀರಕ್ಕೂ ಬಹಳ ಒಳ್ಳೇದಾಗ್ತದ. ಬಾರವಿ. ಅದು ಬಾರವಿ ಬಾ. ಎಲ್ಲವ ಜಯ, ನಿನ್ನ ಆ ನಾಟ್ಯ ಮಾಡಿ ಈ ನಾಟ್ಯ ನಂದಿನಿನ ಸಂತೋಷ ಪಡ್ಸಮ್ಮ. ಮಾಡು. ತೈ ತೈ ದಿದಿ ತೈ 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 ದಿದಿ ತೈ 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 ದಿದಿ ತೈ ತೈ ತಾಹ ತೈ ತಾಹ ತೈ. ಇದ್ಯಾಕೆ ಹಿಂಗಿಂತಿ? ಇದ್ಯಾಕ ಹೆಜ್ಜೆ ಒಪ್ಪಿಕಾ? ಇದು ನೀವೇನ್ ಹೇಳಿದ್ದು? ಏನ್ ಹೇಳಿದ್ದು ಅಂತಿಯಲ್ಲ, ನಿಂಗೇನ್ ತಿಳಿದೇನ? ಕಪ್ಪೆ ಹಾಕೋಗೋದನ್ನ ಕಲ್ತೆ ತಿಳ್ಕೋಬೇಕೇನು? ಅಯ್ಯೋ ನಿನ್ನ ದುರಹಂಕಾರದ ಬಾಯೆ, ನಸುವಾಂಗ ಸ್ವರನ ಕಪ್ಪೆ ಕೂಗು ಅಂತೀಯನ? ಅಂದ್ರ ಇದು ಒಂದ್ ನಾಟಕನೇನ? ಅಲ್ಲ, ನಾಟಕದ ಕೊನೆ ಹಂತ. ನಿನ್ ಮಕ್ಕಳ ಬೆಂಕಿ ಬೀಳ ನಾಟಕ ಆಗದಿಲ್ಲ ಏನ್ ನಿನ್ಗ? ನಾಟ್ಯದೇವಿ ಹೊಲ್ದಾಳಂತ ಸುಳ್ಳು ಬಗಲ್ತೀಯೇನ? ಈಗೇನು ಪ್ರಪಂಚ ಮುಳುಗೋಯ್ತಾ? ಮಾತಿಗೆ ಮಾತು ಕೊಡುವಂಗ ಅದೇನ? ಸುಳ್ಳು ಹೇಳಿ ನಾನೇ ನಿಮ್ಮನೆ ಸೌಭಾಗ್ಯ ದೋಚ್ಕೊಂಡು ಹೋಗಿ ಬರ್ಲಿಲ್ಲ. ಒಳ್ಳೆ ಸಂಪ್ರದಾಯಸ್ಥರ ಮನೆ ಅಂತೀರಾ? ಮನೆ ಸೊಸೆ ಕಾಲ ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ರೆ ನಿಮ್ ಮನೆ ಗೌರವ ಹಾಳಾಗೋದಿಲ್ವಾ? ಫಸ್ಟ್ ಆಫ್ ಆಲ್ ಡ್ಯಾನ್ಸ್ ಮಾಡಕ್ ಬಂದ್ರೆ ನೀನ ಸಂಸಾರ ಮಾಡಕ್ ಬರೋದು. ದಿನ ನನ್ ಗಂಡ ಮಲ್ಗೋವಾಗ ನಾನೇನ್ ಡ್ಯಾನ್ಸ್ ಮಾಡೋದಿಲ್ಲ. ನಿನ್ಗಿಷ್ಟ ಇದ್ರೆ ನಿನ್ ಗಂಡನ ಮುಂದೆ ಹಾಕುನಿ ಹೋಗು. ನಿಮ್ ಮನೇಲಿ ನಾನು ನಿನ್ನಾಗೆ ಸೊಸೆಯಾಗಿ ಬಂದಿರೋಳು. ನನಗಿಂತ ವಯಸ್ಸಲ್ಲಿ ದೊಡ್ಡವಳು ಅಂತ ನೀ ಕೈ ಕಡಿತಾ ಇದ್ದೀನಿ. ಇನ್ನೊಂದ್ಸಲ ನನ್ನ ಮೇಲೆ ಏನಾದ್ರು ಕೈ ಮಾಡಿದ್ರೆ ನನ್ ಗಂಡನ ಕೈಯಿಂದ ಉತ್ತರ ಅನಿಸ್ಬೇಕಾಗುತ್ತೆ. ಏನೇ ಕಾಲು ಈ ಮನೆಗೆಲ್ಲ ಕೆಲಸ ನಾನೇ ಮಾಡಿ ಸಾಯ್ಬೇಕು, ಒಬ್ರು ಮಾಡೋದಿಲ್ಲ. ಸ್ವಾಮಿ ನೆಟ್ಕಲ್ಲಪ್ಪ ಯಾರು? ಅವ್ರ ಊರಲ್ಲಿ ಇಲ್ಲ. ಏನ್ ವಿಷಯ ಹೇಳು? ನಮ್ ತಾತ 50 ರೂಪಾಯಿ ಕೊಟ್ಬಿಟ್ಟು ಬಾ ಅಂದ್ರು, ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅಯ್ಯಪ್ಪ ನಾನೇ ಬಂದು ಹಿಡ್ಕಲ್ಲಪ್ಪ, ಕೊಡಪ್ಪ. ನೀನ್ ಹೋಗಪ್ಪ, ಹೋಗಪ್ಪ. ನೀನೊಬ್ಳು ಮಾರಿ ಕೆಂಗೇರಿ. ನೀನೊಬ್ಳೆ ತಗೊಂಡ್ಬಿಟ್ರೆ ಇನ್ನು ಇಬ್ರು ಇದೀವಿ. ಯಾಕ? ಇದು ನನ್ ಗಂಡನ್ ಪಾಲಿಂದು ನನಗ್ ಸೇರ್ಬೇಕಾದ್ದು. ನಿಂದೇನೆ ನನ್ ನೋಡಿದ್ಯಾ? ಇರು, ನನ್ ಗಂಡನ್ ಕರ್ಕೊಂಡ್ಬರ್ತೀನಿ. ಅಲ್ಲೇನ್ರಿ ನೋಡ್ತಿದ್ರೆ ಏನೇನ್ ತಗೊಂಡು ಬಡಿಬೇಕಾದ್ರೆ ಒಂದೊಳಗೆ ಎಲ್ಲಿದೆ ಮೆಟ್ಟು? ಎಲ್ಲಿ ಹಾಕು ನೋಡ್. ನಡಿ ನಡಿ ಹೋಗಿ. ನೀವೆಲ್ಲ ಇದೇ ರೀತಿ ನಾಯಿ ತರ ಕಚ್ಚಾಡ್ತಾ ಇರಿ. ನಾನೇನ್ ಮಾಡ್ತೀನಿ ನೋಡ್ತಾ ಇರಿ. ಅಯ್ಯೋ ನೆರೆಗೇನು ಬಂತು ದರಿದ್ರದೋನೆ. ಬರಗಾಲದೊಳಗೆ ಅಧಿಕ ಮಾಡ್ಕೊಂಡಂಗೆ ಹಾಲೆಲ್ಲ ಕಲ್ಬಿಟ್ಟು ಎಲ್ಲೋ ಹೊಟ್ಟೆಸ್ಕೊಂಡು ಬಿದ್ದಿರು. ವಾಟ್ ಇಸ್ ದಿಸ್? ನೆಲ ಮೇಲೆ ಬಿದ್ದಿರೋ ಹಾಲು ತೆಗಿತಿದೆಯಲ್ಲ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಮಗು ಬಾಟ್ಲಲ್ಲಿ ಹಾಲು ಕೊಡ್ಸು ಅಂತ. ಈಗ ಇದೇ ಹಾಲನ್ನೇ ಕುಡಿಸ್ತೀಯಾ? ಕುಡಿಸ್ತಿದ್ರೆ ಮನೆ ಜಂತಿ ಕಿತ್ತಾಕ್ತಾನಲ್ಲ. ಹಾಲನ್ ಸೀಸೆ ಒಡೆದೋಯ್ತು, ಏನ್ ಮಾಡ್ಲಿ? ಇದನ್ನೇ ಸೋಸ್ ಕುಡಿಸೋದು. ಸೋಸ್ ಕುಡಿಸ್ತೀಯಾ? ನಾನ್ ಸೆನ್ಸ್. ಬೇರೆ ಹಾಲು ಕೊಡ್ಸು. ಹೌದು, 10 ಗಂಟೆ ಆದ್ರೂ ಯಾಕಿನ್ನು ಮಗು ಹಾಲು ಕೊಡ್ಸಿಲ್ಲ? ಮನೇಲಿ ಹಾಲು ಇಷ್ಟ ಆಗಿಲ್ಲ. ಇರೋದೆಲ್ಲ ನಿಮ್ ದೊಡ್ಡ ನಿಮ್ಗೆ ಸಾಲದು. ಲಕ್ಷ್ಮಿ, ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ಇತ್ ನೋಡಿ, ನೀವ್ ಇಂಗ್ಲಿಷ್ ನಾಗ ಬೋದ್ರೆ ಯಾವಳೋಗ್ತಿಂದ ಅಮೃತ ಹಾಲೇನ್ ಸುರಿಯಕ್ಕಿಲ್ಲ. ನಿಮ್ ದೊಡ್ಡತ್ಗೆ ಹೇಳಿದ್ ಮಾತ್ನೆ ನಿಮ್ ಎದುರು ಒದ್ರಿದ್ದು ತಿಳಿತಾ? ದೊಡ್ಡತಿಗೆ ಹಾಗಂದ್ರ ಅತ್ತಿಗೆ ಅತ್ತಿಗೆ ಏನಪ್ಪ? ಮಗು ಹಾಲಿಲ್ಲ ಅಂದ್ರ? ಯಾವ ಮಗುಗೆ? ನಮ್ಮ ಮಗುಗೆ.
ಮಗುಗ್ ಹಾಲ್ ಬೇಕು ಬೇಡ ಅನ್ನೋದನ್ನ ತಾಯಿ ನೋಡ್ಕೋಬೇಕಪ್ಪ. ನನ್ಗೇನು 16 ಕೈ ಇದೆಯಾ? ಒಬ್ಬರಿಗೆ ಹಾಲು, ಒಬ್ಬರಿಗೆ ನೀರು, ಒಬ್ಬರಿಗೆ ತಿಂಡಿ, ಒಬ್ಬರು ತೀರ್ಥ ಕೊಡೋದಕ್ಕೆ. ಯಾರಿಗೆ ಹೇಳ್ತಿದ್ದೀರಿ ನೀವು ತಿಂಡಿ ತೀರ್ಥ ಅಂತ? 10 ಗಂಟೆಗೆ ಕೋಟಿಗೆ ಹೋಗ್ಬೇಕಾದವರು ಇಂದ ತಿಂಡಿ ತಿನ್ನದೆ ಬರೀ ಹೊಟ್ಟೆನಾಗ ಹೊಂಟಾರ. ಗಂಟಿಗೆ ಸರಿ ತಿಂಡಿ ಮಾಡಿ ಸರಬರಾಜು ಮಾಡೋ ಹಂಗ ಗಂಟೆ ಹೊಡೆದಂಗ ಅಂತೀರಲ್ಲ. ಇನ್ನ ಗಂಡನ ಚಿಂತೆ ಆಯ್ತಲ್ಲ, ನನ್ನ ಮಗನ ಚಿಂತೆ ಯಾರು ಮಾಡಬೇಕು? ಅವನಿಗೆ ಇನ್ನು ಕ್ಯಾರಿಯರ್ ಗೊತ್ತಿಲ್ಲ, ಅವನ ಚಿಂತೆ ನಾನೇ ಮಾಡಬೇಕು. ಇತ್ತಗಡೆ ಬಾ, ಅವನಿಗೆ ಕ್ಯಾರಿಯರ್ ಕಟ್ಟಬೇಕು. ಬಾಮ್ಮ ಮಹಾಲಕ್ಷ್ಮಿ ಬರಬೇಕು. ಇವತ್ತು ಬಿಟ್ಟಿಯ ನಿನ್ ಬಾಯಿನ? ಒಂದ್ ಹೊತ್ತು ಹಾಲ್ ಲೇಟ್ ಆಗಿದ್ದಕ್ಕೆ ನಿನ್ ಗಂಡನ್ ಕಿವಿ ಊದಿ ಇಷ್ಟೊಂದು ರಾದ್ದಾಂತ ಮಾಡೋ ಅವಶ್ಯಕತೆ ಇತ್ತ? ಕಿವಿ ಊದೆ ಹೋದ್ರೆ ಇನ್ ನಡೆಯೋ ರಾದ್ದಾಂತ ಈ ಮನೆ ಗಂಡಸರು ತಿರಿಯೋದ್ ಬೇಡ. ಹೇಳ್ತೀನ ನನ್ ಮಗನ್ ಗಾಳಿಯಿಂದ ಬರಿ ಹೊಟ್ಟೆಗೆ ಮನಸ್ತೀವ್ರಿ. ನನ್ ಹೊಟ್ಟೆವರಿನ ಇನ್ಯಾಕ ಓದ್ಲಿ? ಹಾಗೆ ಹೇಳಕೊಂಡ್ರೆ ಸಿದ್ದರಾಮಣ್ಣ ಪ್ರಾಣನೇ ಆಯ್ತದಿಲ್ಲಿ. ನಮ್ಮವ್ರು ಎಷ್ಟ್ ಬಾರಿ ಖಾಲಿ ಹೊಟ್ಟೆನಾಗೆ ಕೋಟಿಕೊಂತ್ಯಾರ, ಅದನ್ನ ಹೇಳ್ಬೇಕೇನ? ದೊಡ್ಡವರು ಮನೆಯಲ್ಲಿ ತಿನ್ನದಿದ್ದರೆ ಹೊಟ್ಟೆನಲ್ಲಿ ಹೋಗಿ ತಿನ್ನುತ್ತಾರೆ. ನನ್ನ ಮಗನಿಗೆ ಕ್ಯಾರಿಯರ್ ಕಟ್ಟದಿದ್ರೆ ಅವನು ಹೋಗಿ ಎಲ್ಲಿ ತಿನ್ನಬೇಕು? ಅವ್ರು ಬರೋ ದಟ್ಟೆಯಿಂದ ನಾನೇನಮ್ಮ ಮಾಡ್ಲಿ? ಜನ ಜಾಸ್ತಿ ಇರೋ ಮನೆಯಲ್ಲಿ ನಾನ್ ಯಾರಿಗೆ ಅಂತ ನೋಡ್ಕೊಳ್ಳಿ. ಗಟ್ಟಿ ಮೊಸರಿಗೆ ನೀರು ಹಾಕ್ತಿ ಹೋದ್ರೆ ಇಷ್ಟು ಜನಕ್ಕೆ ಸಾಕಾಗುತ್ತಾ ಹೇಳು? ಯಾರು ನೀವು ಜನ ಅಂತ ಅನ್ನೋದು? ಇನ್ಯಾರು ನನ್ನ ಮನೇಲಿರೋ ಜನಗಳನ್ನೇ ನೀನೇನೋ ಗಂಡನ್ ನೆನೆಸ್ಕೊಳ್ತಾ ಕನ್ನಡಿ ಮುಂದೆ ಕೂತ್ಕೊಂಡು ಕಾಲ ಕಳೆದ್ ಬಿಡ್ತೀಯ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಗಾಣದ ಹೆಚ್ಚಿನ ಹಾಗೆ ದುಡ್ದು ಸವಿತಾ ಇರೋದು ನಾನ್ ತಾನೇ ನಾನ್ ತಾನೇ. ಏನತ್ತಿಗೆ ಮಗುಗೊಂದ್ ಗುಟ್ ಹಾಲಿಲ್ವಾ ಅಂತಾರೆ ನಾನ್ ಕೇಳಿದ್ದು. ಅಪ್ಪ ಧರ್ಮರಾಯನ್ ಮೊಮ್ಮಗನೆ, ಈ ಹಾಲು ಪಾಲು ಅರ್ಧ ಪಾಲು ಮುಕ್ಕಾಲ್ ಪಾಲು ನಿನ್ ಹೆಂಡತಿ ತಿಳಿದಷ್ಟು ನನಗ್ ತಿಳಿದಿಲ್ಲಪ್ಪ. ಈ ಮನೇಲಿ ಎಲ್ಲರೂ ಒಳ್ಳೆಯವ್ರೆ, ನನ್ನ ಬಿಟ್ಟು. ನೀನೇನೆ ನನ್ ಗಂಡ ಏನು ಅಂತ ಹೇಳಿ ಏನ್ರಿ ನನ್ ಮುಂದೆ ಸೂರಾದಿ ಸೂರಂತರ ಹಾರಾಡಿದ್ರಿ? ಈಗ ಮೆತ್ತಗ್ ಬೆಕ್ಕನಂಗ್ ಜಾಸ್ತಿ ಇದ್ದೀರಾ? ಹೇಳದ್ರ ನಿಮ್ ದೊಡ್ಡಕ್ಕೆ ಹೇಳಿದ್ ಮಾತುಗಳನ್ನ. ನನ್ ಮಗುಗ್ ನಾನೊಂದ್ ಗುಟ್ ಕಾಲ್ ಕೇಳಿದ ತೆಪ್ಪಾಗೋಯ್ತಾ? ಗತಿಯಿಂದ ಊಟವ್ ನೋಡಿ ಅವನು. ನನ್ ಗಂಡ ಬಾಯಿಲ್ದವನು ಅಂತ ನಾನು ಎಲ್ರಿಗೂ ಕಟ್ಕೊಂಡು ಹೋಗಿವ್ನಿ. ಜನರನ್ನ ಕಟ್ಕೊಳ್ಳೋದು ಅಟ್ಟೆ ಅಲ್ರಿ ನಿಮ್ ಕೆಲ್ಸ. 4 ಜನರ ಮಧ್ಯೆ ಅವ್ರಿಗೂ ಒಂದಿಟ್ಟು ಮರವಾರೆ ಸಿಕ್ಕಾಂಗ್ ನೋಡ್ಕೋಬೇಕು. ಈಗ್ಲಾರ ನಿಮ್ ಕೋಟಿಂಗ್ ಮಾಡಿ ಹೊಳಿತೇನ್ರಿ? ನಿಮ್ ಹೆಂಡತಿ ಮ್ಯಾಗ ಇಂತ ಕಿಂದ್ರಿ ಕಟ್ ಹಾಕ್ಯಾರಂತ. ನಾಳೆಯಿಂದ ನೀವ್ ಕೋಟಿಗೆ ಹೋಗಿ ಮೇಜ್ ಕೂತೋದ್ ಬಿಟ್ಟು ನಿಮ್ ದೊಡ್ಡಣ್ಣನ ಹಂಗ ಮೇಜ್ ಮುಂದೆ ಕೂತು ಚದ್ರಂಗ ಆಡ್ರಲ್ಲ. ನಿಮ್ ಸಾರಿ ಮಾಡಿ ಮಾಡಿ ಈ ಮನೆ ಹಿರಿಯರು ಸೌದೋಗ್ಯಾರಂತ. ಇನ್ನು ಆ ದರಿದ್ರ ಕೂಳ್ ತಯಾರಾಗಿಲ್ಲ. ನೀವು ಹೋಗಿ ಆ ಖಾನಾವಳಿಯಾಗೆ ಉಂಡ್ರಿ. ನಿಮ್ಗೆ ಆಗ್ಬೇಕಂತೀರಿ? ಬರೀ ಕಾನೂನು ವಕೀಲರಾಗೋದ್ರೆ ಆಗೋತಾ? ಈ ಮನೆ ಕಾನೂನು ಹೆಂಗೆ ಅಂತ ಒಂದಿಷ್ಟು ತಿಳಿದಿದ್ರೆ ಹೆಂಗ? ಓಯ್ ಎಂತದು ನಿನ್ನದು ರಗಳೆ ದಂಡ ಪಿಂಡವೇ? ನಿನಗೆಂತದಕ್ಕೂ ಓದು ಬರಹ? ಈ ಮನೆಯಲ್ಲಿ ಗುಲಾಮಗಿರಿ ಮಾಡಿಕೊಂಡಿರುವುದೇ ನಮ್ಮ ಹಣೆ ಬರಹ. ನಾಳೆಯಿಂದ ನೀನು ಶಾಲೆಗೆ ಹೋಗುದು ಬೇಡ. ನಿನಗೋಸ್ಕರ ಆಯಮ್ಮ ತಿಂಡಿ ಮಾಡಿಕೊಡೋದಕ್ಕೆ ಬೆವರು ಸುರಿಸೋದು ಬೇಡ. ಬೀದಿ ಮಕ್ಕಳ ಜೊತೆಯಲ್ಲಿ ನೀನು ಸೇರಿ ಕೋದಿ ಹುಡುಗನ ಹಾಗೆ ಬೆಳೆದರೆ ಇವರು ಹೊಟ್ಟೆ ತಣ್ಣಗಿರುವುದಂತ ಮಾಡುತ್ತದೆ. ಬೆಲೆ ಇಲ್ಲದ ನೆಲೆಯಲ್ಲಿ ಇಟ್ಟು ಹೋಗಿದಾರಲ್ಲ ನಿಮ್ಮ ಅಪ್ಪ, ಅವರು ಬಂದ ಮೇಲೆ ಎಲ್ಲಾದ್ರೂ ಹಾಳಾಗಿ ಹೋದ್ರಾಯ್ತು. ನಡೆಯೋ. ಕೇಳಿಸ್ಕೊತಿದ್ದೀರಾ? ಎಲ್ಲ ಕೇಳಿಸ್ಕೊತಿದ್ದೀರಾ? ಈ ಮನೆಯಲ್ಲಿ ಒಬ್ಬರನ್ನ ಒಂದು ಮಾತು ಆಡಂಗಿಲ್ಲ. ಅವ್ರವ್ರ ಅಧಿಕಾರ ಅವ್ರವ್ರು ಮಾಡೋ ಹಾಗಿದ್ರೆ ದೊಡ್ಡವ್ರು ಅಂತ ಈ ಮನೇಲಿ ನಾವ್ಯಾಕೆ ಇರ್ಬೇಕು ಹೇಳಿ? ನಾನ್ ಬಾಯಿ ಮುಚ್ಕೊಂಡು ಇವ್ರಿಗಳ ಸೇವೆ ಮಾಡಿದ್ರೆ ಇವ್ರೆಲ್ರಿಗೂ ನಾನ್ ತುಂಬಾ ಒಳ್ಳೆಯವಳು. ಮನಸ್ಸು ಕೇಳ್ದೆ ಯಾರನ್ನಾದ್ರೂ ಒಬ್ಬರನ್ನ ಯಾಕಮ್ಮ ಹೀಗೆ ಅಂದ್ರೆ ಸಾಕು, ನೀವ್ ಯಾರೇ ಕೇಳಕ್ಕೆ ಅಂತಾರೆ. ಇಷ್ಟಕ್ಕೆಲ್ಲ ಕಾರಣ ಯಾರು ಹೇಳಿ? ನೀವು ರೀ. ನೀವು ಕೊಟ್ಟ ಸಲಹೆ. ನನ್ ತಮ್ಮಂದಿರು ಅಂತ ತಲೆ ಮೇಲೆ ಇಟ್ಕೊಂಡು ಮೇರಿದ್ರಲ್ಲ, ಅದ್ರ ಫಲ ಈಗ ನಾನು ಅನುಭವಿಸ್ತಿದ್ದೀನಿ. ಇನ್ಮೇಲೆ ನನ್ ಕೈಯಿಂದ ಸಾಧ್ಯ ಇಲ್ಲ ರೀ. ಯಾರ್ಯಾರು ಹೇಗಾಗಿ ಹೋಗ್ತಾರೋ ಹೋಗ್ಲಿ ಬಿಡಿ. ಇನ್ಮೇಲೆ ಇವ್ರಗಳ ಜೊತೆ ನನ್ ಕೈಯಲ್ಲಿ ಹೇಗಕ್ಕಾಗಲ್ಲ ರೀ. ರಾಮರಾಯ, ಇದೇನೋ ಇದು? ರಾಮ ರಾಜ್ಯದಲ್ಲಿ ರಾವಣನ ರಾಯಭಾರ ನಡೀತಿದೆಯಲ್ಲಪ್ಪ. ಇವರು ಒಬ್ಬೊಬ್ಬರು ವರ್ತನೆನ ನೋಡ್ತಾ ಇದ್ರೆ ಒಂದೇ ಸದ 5 ಬೆರಳು ಒಂದೊಂದಾಗಿ ಕತ್ತರಿಸಿದಷ್ಟು ನೋವಾಗ್ತಿದ್ದೀನಪ್ಪ. ಯಾಕೆ ಹೀಗೆ ಅಂತ ನನಗೆ ಅರ್ಥ ಆಗ್ತಿಲ್ಲಪ್ಪ. ನನಗೂ ಒಂದು ಅರ್ಥವಾಗ್ತಿಲ್ವಲ್ಲೋ. ಹೋಗಿ ಅದೇನಂತ ಕೇಳಬಾರ್ದ? ಕೇಶವ, ಹೋಗಿ ಏನು ಅಂತ ಕೇಳೋ. ಶ್ರೀಧರ, ಹೋಗದೇನು ಅಂತ ಕೇಳೋ. ಮುರಳಿ, ಹೋಗಿ ಅದೇನು ಅಂತ ಕೇಳೋ.
ಇದು ಸಮಯ ಅಲ್ಲಣ್ಣ. ಈ ಸಮಯ ಅಲ್ಲಣ್ಣ, ಇದು ಸಮಯ ಅಲ್ಲಣ್ಣ. ಇದು ಸಮಯ ಅಲ್ಲ ಕಣ. ನೆಟ್ಕಲ್ಲ, ಯಾಕೋ ಹೊರಟೆ? ನಾನಿಲ್ಲಿದ್ರು ಒಂದೇ, ನಮ್ಮ ಮನೇಲಿದ್ರು ಒಂದೇ ಅಪ್ಪ. ಹೋಗ್ತೀನಿ ಬಾ.